ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅನೂಪ್ ದೇವಯ್ಯ ಪಟ್ಟರ್ಪಂಡ. ಇವತ್ತು 15th ಫೆಬ್ರವರಿ, ಆಲ್ಮೋಸ್ಟ್ ನೈಟ್ 10:30 ಆಗ್ಲಿಕ್ಕಾಯ್ತು. ಇವತ್ತು ಲಾಸ್ಟ್ ಬ್ಯಾಚ್ ಇದು ಮಟನ್ ಮಸಾಲ ಪೌಡರ್ದು ಗ್ರೈಂಡಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗುವಂಥ ಟೈಮು. ಅದ್ರ ಮಧ್ಯದಲ್ಲಿ ನಿಮಗೊಂದು ಅಪ್ಡೇಟ್ ಕೊಡೋಣ. ಇವತ್ತಿಂದ ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಕೆಲಸದ ವಿಷಯದಲ್ಲಿ ಅಪ್ಡೇಟ್ ಇದೆ ಅಂತ ಹೇಳುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ದಯವಿಟ್ಟು ಕಂಟಿನ್ಯೂ ವಾಚ್ ಮಾಡಿ. ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಪ್ರತಿದಿನ ಎಂದಿನಂತೆ ನಮ್ಮಲ್ಲಿ ಬೆಳಿಗ್ಗೆ 8 ಗಂಟೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವತ್ತು ನಮ್ಮಲ್ಲಿ ರೋಸ್ಟ್ ಆಗಿರೋ ಜೀರಿಗೆ ಖಾಲಿಯಾಗಿತ್ತು. ಹಾಗಾಗಿ ಒಂದು ಸೆಟ್ ಜೀರಿಗೆನ ರೋಸ್ಟ್ ಮಾಡಿಬಿಟ್ಟು, ಯಾಕೆಂದರೆ ಪ್ರತಿಯೊಂದು ಮಸಾಲೆಗೆ ಎಲ್ಲ ಐಟಮ್ನ ರೋಸ್ಟ್ ಮಾಡಿದ್ರೇ ನಮಗೆ ಟೇಸ್ಟ್ ಮತ್ತು ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ನಂತರ ಒಬ್ಬರು ಕಸ್ಟಮರ್ದು ನಮ್ಮ ಮಗುವಿಗೆ 9 ಥರದ ಸಿರಿಧಾನ್ಯಗಳನ್ನ ನೀವು ಮೊಳಕೆ ಬರೆಸಿ ನಮಗೆ ಡ್ರೈ ಮಾಡಿ ಗ್ರೈಂಡ್ ಮಾಡಿ ಕೊಡ್ಬೋದಾ ಅಂತ ಕೇಳಿದರು. ಅದರ ಪ್ರಿಪ್ರೇಷನ್ ನಡೀತಾ ಇತ್ತು. ಈ ಸಿರಿಧಾನ್ಯಗಳನ್ನ ಯಾವ ರೀತಿ ಮೊಳಕೆ ಬರೆಸೋದು, ಯಾವ ರೀತಿ ಗ್ರೈಂಡ್ ಮಾಡಿ ಖಾಲಿ ಹೊಟ್ಟೆಗೆ ತಗೊಳ್ಳೋದು, ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವಂಥ ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ವಾಚ್ ಮಾಡಿ. ನೆಕ್ಸ್ಟು ಬ್ಯಾಂಗ್ಳೂರಿನ ಒಂದು ಹೋಟೆಲಿಗೆ ನಮ್ಮ ಐಟಮ್ ಕಳಿಸ್ಬೇಕಾಗಿತ್ತು. ಅದು ರೆಗ್ಯುಲರ್ ಆರ್ಡರ್ ಆಗಿರೋದ್ರಿಂದ ಅವ್ರಿಗೆ ಏನೆಲ್ಲ ಐಟಮ್ ಬೇಕು ಅಂತೇಳಿ ಲೀಸ್ಟ್ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಾಗಾಯಿತು. ಇಷ್ಟೆಲ್ಲ ಕೆಲಸ ಆಗೋಂಟು ರಾತ್ರಿ 9 ಗಂಟೆ ಆಗೋಯಿತು. ಇನ್ನು ರೆಸಿಪಿಯಲ್ಲಿ ನೋಡ್ಕೊಂಡು ಲಾಸ್ಟಾಗಿ ಒಂದು ಮಟನ್ ಮಸಾಲ ಬ್ಯಾಚ್ ರೆಡಿ ಆಗಬೇಕಾಗಿತ್ತು. ಡೈಲಿ ನಮ್ಮಲ್ಲಿ ಕೆಲಸ ಎಲ್ಲ ಮುಗಿಯೋಕ್ಕೆ ರಾತ್ರಿ 11 ಗಂಟೆ ಆಗುತ್ತೆ. ಹಾಗೆ ಇವತ್ತಿನ ಕೆಲಸ ಮುಗಿಸ್ಕೊಂಡು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಸೋಷಿಯಲ್ ಮೀಡಿಯಾದ ಪೇಜ್ಗಳಲ್ಲಿ ಫಾಲೋ ಮಾಡಿ, ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.